ಪ್ರೇಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. Luke 15th chapter 7th verse. In the same way, I tell you, there will be more joy in heaven over one sinner who repents than over 99 respectable people who do not need to repent. ದೇವರ ಕಡೆಗೆ ತಿರುಗಿದ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಆಗುವ ಸಂತೋಷವನ್ನು ಸೂಚಿಸುವುದಕ್ಕಾಗಿ ಇಲ್ಲಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಏನೆಂದರೆ, ಒಬ್ಬ ಕುರುಬನಿರ್ತಾನೆ. ಆ ಕುರುಬನ ಬಳಿ 100 ಕುರಿಗಳಿರುತ್ತವೆ. ಆ 100 ಕುರಿಗಳಲ್ಲಿ 99 ಅಡವಿಯಲ್ಲಿ ಅವನು ಮೇಯಿಸುವ ಸ್ಥಳದಲ್ಲಿಯೇ ಇರುತ್ತವೆ. ಒಂದು ಮಾತ್ರ ಕಳೆದು ಹೋಗಿದೆ. ಕಳೆದು ಹೋದ ಆ ಒಂದೇ ಒಂದು ಕುರಿಗೋಸ್ಕರ ಕುರುಬನು ಹುಡುಕಿಕೊಂಡು ಹೋಗುತ್ತಾನೆ. ಅದು ಸಿಕ್ಕಿದ ಮೇಲೆ ಅವನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು, ನೆರೆಹೊರೆಯವರನ್ನು ಕೂಡಿಸಿ ಅವರೊಂದಿಗೆ ಇವನೂ ಕೂಡ ಸಂತೋಷ ಪಡುತ್ತಾನೆ. ಅದರಂತೆಯೇ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ಆ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಬಹಳ ಸಂತೋಷ ಉಂಟಾಗುತ್ತದೆ. ಲೂಕ 18:14 ನಾವು ನೋಡುತ್ತೇವೆ, ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ ಎಂದು. ಹೌದು, 100 ಕುರಿಗಳು ಅವನ ಬಳಿಗಿರುವಾಗ 99 ಕುರಿಗಳು ಅಥವಾ 99 ನೀತಿವಂತರು ದೇವರ ಬಳಿಯಲ್ಲಿ ಇರುವಾಗಲೂ ಕೂಡ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿದರೆ ಬಹಳ ಸಂತೋಷ ಉಂಟಾಗುತ್ತದೆ. ಅಂದರೆ 100ಕ್ಕೆ 100% ಜನರು, ಎಲ್ಲ ಜನರು ದೇವರ ಕಡೆಗೆ ತಿರುಗಬೇಕು ಎನ್ನುವುದೇ ದೇವರ ಚಿತ್ತವಾಗಿದೆ. ಯೆಹೆಜ್ಕೇಲ 18:23 ನಾವು ನೋಡುತ್ತೇವೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂದು ಅಲ್ಲಿ ದೇವರು ಹೇಳ್ತಾ ಇದ್ದಾರೆ. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿದರೆ ಬಹಳ ಸಂತೋಷ ಉಂಟಾಗುತ್ತದೆ. ಒಬ್ಬ ವ್ಯಕ್ತಿ ಕೂಡ ದುಷ್ಟತನದಲ್ಲಿ ಜೀವಿಸುವುದು ದೇವರಿಗೆ ಇಷ್ಟವಿಲ್ಲ. ಎಲ್ಲ ಜನರು ದೇವರ ಕಡೆಗೆ ತಿರುಗಬೇಕು ಎನ್ನುವುದೇ ದೇವರ ಚಿತ್ತವಾಗಿದೆ. ಎಲ್ಲ ಜನರು ದೇವರ ಕಡೆಗೆ ತಿರುಗುವುದಾದರೆ ಪರಲೋಕದಲ್ಲಿ ಬಹಳ ಸಂತೋಷ ಉಂಟಾಗುತ್ತದೆ. ಇಂದು ನೀನು ಯಾವ ಸ್ಥಳದಲ್ಲಿದ್ದೀಯಾ? ಆ 99 ಜನರ ಸ್ಥಳದಲ್ಲಿ ನೀನಿದ್ದೀಯಾ? ಅಥವಾ ಕಳೆದು ಹೋದ ಆ ಒಂದೇ ಒಂದು ಕುರಿ ನೀನಾಗಿದ್ದೀಯಾ? ನಿನ್ನನ್ನು ನೀನು ಪರೀಕ್ಷಿಸಿಕೋ. ನೀನು ದೇವರ ಕಡೆಗೆ ತಿರುಗುವುದಾದರೆ ಪರಲೋಕದಲ್ಲಿ ಬಹಳ ಸಂತೋಷ ಉಂಟಾಗುತ್ತದೆ. ಇಂದೇ ಕರ್ತನ ಬಳಿ ಬಂದು ನೀನು ಪ್ರಾರ್ಥಿಸುವಂಥವನಾಗಿ, ನೀತಿವಂತವನಾಗಿ ಬದುಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಪರಲೋಕದ ತಂದೆಯೇ, ಅಮೂಲ್ಯವಾದ ಪ್ರಿಯ ರಕ್ಷಕನೇ, ನಿನಗೆ ಸ್ತೋತ್ರಪ್ಪ. ದೇವರ ಕಡೆಗೆ ತಿರುಗಿದ ಪಾಪಿಯ ವಿಷಯದಲ್ಲಿ ಇಂದು ನಾವು ನೋಡಿದ್ದೇವೆ ಕರ್ತನೆ. ಒಬ್ಬ ವ್ಯಕ್ತಿ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವುದಾದರೆ ಪರಲೋಕದಲ್ಲಿ ಬಹಳ ಸಂತೋಷ ಉಂಟಾಗ್ತದೆ ಎಂಬುದಾಗಿ ನೋಡಿದ್ದೇವೆ ಸ್ವಾಮಿ. ಹೌದು ದೇವರೇ, ನಾವು ಪಾಪಿಗಳು ಎಂಬುದಾಗಿ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ ಕರ್ತನೆ. ನಿನ್ನ ಬಳಿ ಬರುತ್ತೇವೆ ಸ್ವಾಮಿ, ನಿನ್ನ ಕ್ರೂಜೆಯ ಬಳಿ ಬರುತ್ತೇವೆ ಸ್ವಾಮಿ. ನೀನು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಸ್ವೀಕರಿಸು ತಂದೆಯೇ. ನಿನ್ನ ಮಕ್ಕಳಲ್ಲಿ ಒಬ್ಬರನ್ನಾಗಿ ನಮ್ಮನ್ನು ಸ್ವೀಕರಿಸು ತಂದೆಯಾದ ದೇವರೇ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲ ಪ್ರಿಯ ದೇವಜನರನ್ನು ಆಶೀರ್ವಾದ ಮಾಡು. ಅವರು ತಮ್ಮನ್ನು ತಾವು ಪರೀಕ್ಷಿಸಿಕೊಂಡವರ ನಿನ್ನ ಬಳಿಗೆ ಬರುವುದಕ್ಕೆ ನೀನು ನಮ್ಮೆಲ್ಲರ ಅಂತರಿಂದ್ರಿಯವನ್ನು, ನಮ್ಮ ಕಣ್ಣುಗಳನ್ನು ತೆರೆಯ ಮಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.